ಆಧುನಿಕ ಜೀವನದಲ್ಲಿ ವಿಪರೀತ ಸ್ಟ್ರೆಸ್ ಆಗ್ಲಿ, ಕೌಟುಂಬಿಕ ಕಲಹಗಳು, ಆತಂಕ ಅಥವಾ ಖಿನ್ನತೆ ಎದುರಾದಾಗ ನಾವೆಲ್ಲರೂ ಸಾಮಾನ್ಯವಾಗಿ ಏನಂತೀವಿ? ನಾವು ಥೆರಪಿ, ಕೌನ್ಸೆಲಿಂಗ್ ಅಥವಾ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂದ್ರೆ ಸಿಬಿಟಿ ಬಗ್ಗೆ ಮಾತಾಡ್ತೇವಲ್ವಾ? ಹೌದು, ಖಂಡಿತ. ಇಂದಿನ ದಿನಗಳಲ್ಲಿ ಅದು ಬಹಳ ಕಾಮನ್ ಆಗಿದೆ. ಕರೆಕ್ಟ್. ಆದ್ರೆ ಸಾವಿರಾರು ವರ್ಷಗಳಿಂದ ಹರಿದು ಬಂದಿರುವ, ಪ್ರತಿದಿನ ಪಠಿಸುವ ಒಂದು ಪ್ರಾಚೀನ ಮಂತ್ರವೇ ಒಂಥರ ಈ ರೀತಿಯ ಒಂದು ಸ್ವಯಂ ಥೆರಪಿಯಾಗಿ ಕೆಲ್ಸ ಮಾಡಬಲ್ಲದೇ ಅಂತ ಯೋಚನೆ ಮಾಡಿದಿರಾ? ಓ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ. ಹೌದು. ಕೇವಲ ಒಂದು ಆಚರಣೆ ಅಂದ್ರೆ ರಿಚುವಲ್ ಅಂತ ನಾವಂದುಕೊಂಡಿರುವ ಪ್ರಕ್ರಿಯೆಯ ಹಿಂದೆ ಒಂದು ಇಡೀ ಮನೋವಿಜ್ಞಾನದ ಚೌಕಟ್ಟೆ ಅಡಗಿದ್ರೆ ಹೇಗಿರುತ್ತೆ? ಇದೇ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ಆಳವಾದ ಅಧ್ಯಯನವನ್ನು ಆರಂಭಿಸೋಣ. ನಮ್ಮ ಇಂದಿನ ಚರ್ಚೆಗೆ ಆಧಾರವಾಗಿರೋದು ಸಂಧ್ಯಾವಂದನೆಯ ಅಂತರಂಗ ಎಂಬ ಬೃಹತ್ ಗ್ರಂಥದ 2ನೇ ಸಂಪುಟ. ನಿಜ. ಲೇಖಕರಾದ ವಿ.ಜಿ. ಭಟ್ ಅವರು ಬರೆದಿರುವ ಗೋಕರ್ಣ ಪರ್ತಗಾಳಿ ಮಠದ ಶ್ರೀ ವಿದ್ಯಾಧೀಶ ತೀರ್ಥರ ಆಶೀರ್ವಾದದೊಂದಿಗೆ ಹೊರಬಂದಿರುವ ಪುಸ್ತಕ ಇದು. ಸಂಧ್ಯಾವಂದನೆ ಹಾಗೂ ಗಾಯತ್ರಿ ಮಂತ್ರದ ಬಗ್ಗೆ ನಾವು ಇದುವರೆಗೂ ಅಂದುಕೊಂಡಿದ್ದ ದೃಷ್ಟಿಕೋನವನ್ನೇ ಅಂದ್ರೆ ನಮ್ಮ ಪರ್ಸ್ಪೆಕ್ಟಿವನ್ನೇ ಬದಲಾಯಿಸುವಂಥ ವಾದಗಳನ್ನು ಮುಂದಿಡುತ್ತೆ. ಸೊ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ ನೋಡೋಣ. ಈ ಗ್ರಂಥದ ಮೊದಲನೇ ಸಂಪುಟ 1 ಆಚರಣೆಗಳು ಮತ್ತು ವಿಧಿವಿಧಾನಗಳ ಬಗ್ಗೆ ಅಂದ್ರೆ ಕರ್ಮಯೋಗದ ಬಗ್ಗೆ ಮಾತಾಡುತ್ತೆ. ಆದ್ರೆ ನಾವಿಂದು ಕೈಗೆತ್ಕೊಂಡಿರುವ ಈ 2ನೇ ಸಂಪುಟ ಜ್ಞಾನಯೋಗದ ಬಗ್ಗೆ ಬೆಳಕು ಚೆಲ್ಲುತ್ತೆ. ಅಂದ್ರೆ ಸಂಧ್ಯಾವಂದನೆ ಅನ್ನೋದು ಕೇವಲ ಒಂದು ಯಾಂತ್ರಿಕ ಆಚರಣೆಯಲ್ಲ, ಅದೊಂದು ಜ್ಞಾನ ಮಾರ್ಗ ಅಂತ. ಹೌದು, ಇಲ್ಲಿರುವ ಅತ್ಯಂತ ಆಸಕ್ತಿದಾಯಕ ವಿಷಯವೂ ಅದೇ. ಅಂದ್ರೆ ಈ ಗ್ರಂಥ ಕೇವಲ ಕುರುಡು ನಂಬಿಕೆಯ ಬಗ್ಗೆ ಆಗ್ಲಿ ಅಥವಾ ಯಾಂತ್ರಿಕವಾಗಿ ಮಂತ್ರಪಠನ ಮಾಡುವುದರ ಬಗ್ಗೆ ಆಗ್ಲಿ ಮಾತಾಡೋದಿಲ್ಲ. ಸರಿ. ಬದಲಾಗಿ ಮನುಷ್ಯನ ಬುದ್ಧಿ ಅಂದ್ರೆ ನಮ್ಮ ಇಂಟೆಲೆಕ್ಟ್ ಮತ್ತು ಅವನು ಎದುರಿಸುವ ಸಮಸ್ಯೆಗಳ ನಡುವೆ ಇರುವ ಒಂದು ಅದ್ಭುತವಾದ ಮನಃಶಾಸ್ತ್ರೀಯ ಸಂಪರ್ಕವನ್ನು ಇದು ಎಳೆಯಾಗಿ ಬಿಡಿಸಿಡುತ್ತೆ. ಅಂದ್ರೆ ಕೇವಲ ಶಬ್ದಗಳ ಉಚ್ಚಾರಣೆಗೆ ಸೀಮಿತವಾಗಿಲ್ಲ ಅಂತ. ಎಕ್ಸಾಕ್ಟ್ಲಿ. ಈ ಪುಸ್ತಕದ ಪ್ರಕಾರ ಉಪನಯನವಾದ ದಿನದಿಂದ ಶುರು ಮಾಡಿ ಜೀವನ ಪರ್ಯಂತ ಮಾಡುವ ಈ ನಿತ್ಯ ಕರ್ಮ ಕೇವಲ ಬಾಯಲ್ಲಿ ಹೇಳುವ ಮಂತ್ರವಲ್ಲ. ಈ ಪಠನದ ಹಿಂದಿರುವ ಮೂಲ ಉದ್ದೇಶವೇ ನಮ್ಮ ಆಲೋಚನಾ ಕ್ರಮವನ್ನು, ನಮ್ಮ ಪ್ರಜ್ಞೆಯನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಕೊಂಡೊಯ್ಯುವುದು. ಓ, ನಮ್ಮ ಒಳಗಡೆಯೇ ಸಮಸ್ಯೆಗಳ ಮೂಲವನ್ನು ಹುಡುಕಿ ಸರಿಪಡಿಸುವುದು ಅಂತ ಅರ್ಥ ಅಲ್ವಾ? ಅದೇ. ನಮ್ಮ ಸಮಸ್ಯೆಗಳನ್ನು ಹೊರಗಡೆ ಹುಡುಕುವ ಬದಲು ನಮ್ಮ ಒಳಗೇ ಸರಿಪಡಿಸಿಕೊಳ್ಳುವುದು. ಆ ನಿರ್ದಿಷ್ಟ ದಿಕ್ಕು ಯಾವುದು ಅನ್ನೋದ್ರ ಬಗ್ಗೆ ನಾವಿಂದು ಆಳವಾಗಿ ಚರ್ಚಿಸಬೇಕಿದೆ. ಯಾಕಂದ್ರೆ ಮನುಷ್ಯನ ಎಲ್ಲಾ ಸಮಸ್ಯೆಗಳಿಗೂ, ಹಾಗೆಯೇ ಆ ಸಮಸ್ಯೆಗಳ ಪರಿಹಾರಕ್ಕೂ ಮೂಲ ಕಾರಣ ನಮ್ಮ ಬುದ್ಧಿ ಅಂತ ಈ ಪುಸ್ತಕ ವಾದ ಮಾಡುತ್ತೆ. ಹೌದು, ಬುದ್ಧಿ ಅನ್ನೋದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಇಲ್ಲಿ. ನಾವೆಲ್ಲರೂ ಗಾಯತ್ರಿ ಮಂತ್ರದ ಆ 3ನೇ ಸಾಲನ್ನು ಕೇಳಿರ್ತೇವೆ ತಾನೆ? ಧ್ಯೋಯೋನಃ ಪ್ರಚೋದಯಾತ್ ಅಂತ. ಅಂದ್ರೆ ನಮ್ಮ ಬುದ್ಧಿಯನ್ನು ಪ್ರೇರೇಪಿಸು ಅಂತ ಅರ್ಥ. ಕರೆಕ್ಟ್. ದೇವರಿಗೆ ನಾವು ಮಾಡುವ ಬೇಡಿಕೆ ಅದು. ಆದ್ರೆ ಈ ಪುಸ್ತಕ ಇದನ್ನೊಂದು ಸಾಮಾನ್ಯ ಪ್ರಾರ್ಥನೆ ಅಂತ ಮಾತ್ರ ಪರಿಗಣಿಸೋದಿಲ್ಲ. ನಮ್ಮ ಬುದ್ಧಿಯನ್ನು ಸರಿದಾರಿಗೆ ತರುವ, ತಿದ್ದುವ ಒಂದು ಪ್ರಬಲವಾದ ಮೆಕ್ಯಾನಿಸಮ್ ಆಗಿ ನೋಡುತ್ತೆ. ನನಗಿಲ್ಲಿ ಸಿಬಿಟಿ ಅಂದ್ರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ನೆನಪಾಗ್ತಿದೆ. ಹೌದಾ? ಅದು ಹೇಗೆ ಅಂತ ಸ್ವಲ್ಪ ವಿವರಿಸ್ತೀರಾ? ಸ್ವಲ್ಪ ಯೋಚಿಸಿ ನೋಡಿ. ನಮ್ಮ ಮೆದುಳು ಒಂದು ಕಂಪ್ಯೂಟರ್ ಹಾರ್ಡ್ವೇರ್ ಇದ್ದಂತೆ ಅಂತ ಇಟ್ಕೊಳ್ಳಿ. ನಮ್ಮ ದಿನನಿತ್ಯದ ನಕಾರಾತ್ಮಕ ಆಲೋಚನೆಗಳು, ಭಯ, ಅಹಂಕಾರ ಇವೆಲ್ಲವೂ ಭ್ರಷ್ಟಗೊಂಡ ಅಂದ್ರೆ ಕರಪ್ಟ್ ಆದ ಸಾಫ್ಟ್ವೇರ್ ಇದ್ದಂತೆ. ಓ, ಬಹಳ ಒಳ್ಳೆ ಹೋಲಿಕೆ ಇದು. ಹಾಗಾದ್ರೆ ಈ ಗಾಯತ್ರಿ ಮಂತ್ರವು ಆ ಕರಪ್ಟ್ ಆದ ಸಾಫ್ಟ್ವೇರ್ ಅನ್ನ ಸರಿಪಡಿಸುವ ಒಂದು ಆಂಟಿವೈರಸ್ ಅಪ್ಡೇಟ್ ಇದ್ದಂತೆ ಕೆಲಸ ಮಾಡುತ್ತೆ ಎನ್ನಬಹುದಲ್ವಾ? ಖಂಡಿತ ಎನ್ನಬಹುದು. ಆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಹೋಲಿಕೆ ನಿಜಕ್ಕೂ ಅದ್ಭುತವಾಗಿದೆ. ಇದನ್ನು ನಾವು ಇನ್ನಷ್ಟು ಆಳವಾಗಿ ಪುಸ್ತಕದ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಮನುಷ್ಯನ ದೈನಂದಿನ ಹೋರಾಟಗಳ ಮೂಲ ಎಲ್ಲಿದೆ ಮತ್ತು ಈ ಆಂಟಿವೈರಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಪುಸ್ತಕದಲ್ಲಿ ಏನಾದ್ರೂ ನಿರ್ದಿಷ್ಟವಾದ ಉದಾಹರಣೆ ಇದೆಯಾ? ಭಾರತೀಯ ತತ್ವಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ಪ್ರಾರಬ್ಧ ಕರ್ಮ ಎಂಬ ಪರಿಕಲ್ಪನೆಯ ಬಗ್ಗೆ ಕೇಳಿರ್ತೇವಲ್ವಾ? ಹೌದು, ಹಿಂದಿನ ಜನ್ಮದ ಕರ್ಮಗಳ ಫಲ ಅಂತ ಹೇಳ್ತಾರಲ್ಲ ಅದು. ಕರೆಕ್ಟ್. ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಅಥವಾ ಈ ಹಿಂದೆ ಮಾಡಿದ ಕರ್ಮಗಳ ಫಲವಾಗಿ ಕೆಲವು ಕಷ್ಟಗಳನ್ನು ಅನುಭವಿಸಲೇಬೇಕು ಎನ್ನುವ ಒಂದು ನಂಬಿಕೆ. ಇದು ನಮ್ಗೆಲ್ಲರಿಗೂ ಗೊತ್ತಿರುವ ವಿಚಾರ. ಒಂದು ನಿಮಿಷ.
ಇಲ್ಲಿ ನಾನು ಸ್ವಲ್ಪ ಅಡ್ಡ ಬರಲೇಬೇಕು. ಯಾಕಂದ್ರೆ ಇದನ್ನ ಕೇಳುವ ಯಾರಿಗಾದ್ರೂ ಒಂದು ಸಾಮಾನ್ಯ ಪ್ರಶ್ನೆ ಮೂಡುವುದು ಸಹಜ. ಖಂಡಿತ ಕೇಳಿ. ಅದೇನಂದ್ರೆ, ನನ್ನ ಕಷ್ಟಗಳು, ನನ್ನ ಹಣೆಬರಹ ಅಥವಾ ಪ್ರಾರಬ್ಧ ಕರ್ಮ ಈಗಾಗ್ಲೇ ಫಿಕ್ಸ್ ಆಗಿದ್ರೆ, ಅಂದ್ರೆ ಇದು ಮೊದಲೇ ನಿರ್ಧಾರ ಆಗಿ ಹೋಗಿದ್ರೆ, ನಾನೀಗ ಮಂತ್ರ ಪಠಿಸಿ ನನ್ನ ಬುದ್ಧಿಗೆ ಈ ಆಂಟಿವೈರಸ್ ಅಪ್ಡೇಟ್ ರನ್ ಮಾಡಿ ಏನ ಪ್ರಯೋಜನ? ಓ, ಬಹಳ ಲಾಜಿಕಲ್ ಆದ ಪ್ರಶ್ನೆ ಇದು. ಹೌದಲ್ವಾ? ಹಾರ್ಡ್ವೇರ್ ಲಿಮಿಟೇಷನ್ ಇದ್ದಾಗ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಇದೊಂದು ದೊಡ್ಡ ವಿರೋಧಾಭಾಸ, ಅಂದ್ರೆ ಒಂಥರ ಕಾಂಟ್ರಡಿಕ್ಷನ್ ಥರ ಕಾಣುತ್ತಿದೆಯಲ್ಲ? ಇದು ನಿಜಕ್ಕೂ ಅತ್ಯಂತ ಪ್ರಮುಖವಾದ ಪ್ರಶ್ನೆ, ಮತ್ತು ಈ ಪುಸ್ತಕದ ಸಾರಾಂಶ ಅಡಗಿರುವುದೇ ಇಲ್ಲಿ. ಗ್ರಂಥವು ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಕಾರ ಭಗವಂತನು ಈ ಪ್ರಾರಬ್ಧ ಕರ್ಮವನ್ನು ಮೀರಿ ನಿಂತವನು. ಅಂದ್ರೆ ಕರ್ಮಕ್ಕೂ ಮೀರಿದ ಶಕ್ತಿ ಅಂತ. ಹೌದು. ಈ ಉಪಾಸನೆಯು, ಅಥವಾ ನೀವು ಹೇಳಿದ ಸಾಫ್ಟ್ವೇರ್ ಅಪ್ಡೇಟ್ ಇದೆಯಲ್ಲ, ಅದು ನಮ್ಮ ಹೊರಗಿನ ಘಟನೆಗಳನ್ನು, ಅಂದ್ರೆ ಎಕ್ಸ್ಟರ್ನಲ್ ಇವೆಂಟ್ಸ್ ಅನ್ನು ಮ್ಯಾಜಿಕ್ ಮಾಡಿದ ಹಾಗೆ ರಾತ್ರೋರಾತ್ರಿ ಬದಲಾಯಿಸುವುದಿಲ್ಲ. ಓ, ಅಂದ್ರೆ ಕಷ್ಟಗಳು ಬರೋದನ್ನ ನಿಲ್ಲಿಸೋದಿಲ್ಲ. ನಿಖರವಾಗಿ. ಬದಲಾಗಿ ಆ ಘಟನೆಗಳಿಗೆ ನಮ್ಮ ಬುದ್ಧಿ ಹೇಗೆ ಪ್ರತಿಕ್ರಿಯಿಸುತ್ತದೆ ಅನ್ನೋದನ್ನ ಬದಲಾಯಿಸುತ್ತೆ. ಯಾವಾಗ ಒಬ್ಬ ವ್ಯಕ್ತಿಯು ತನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ಆ ಪರಮಪ್ರಜ್ಞೆಗೆ ಒಪ್ಪಿಸುತ್ತಾನೋ, ಆಗ ಆ ದೈವಿಕ ಶಕ್ತಿಯು ಆತನ ಬುದ್ಧಿಯನ್ನು ಸರಿಯಾದ ದಿಕ್ಕಿನಲ್ಲಿ ಪ್ರೇರೇಪಿಸುತ್ತೆ. ಅಂದ್ರೆ ನಮ್ಮ ರಿಯಾಕ್ಷನ್ ಬದಲಾಗತ್ತೆ ಅಂತ. ಹೌದು. ಕಷ್ಟದ ಸನ್ನಿವೇಶ ಎದುರಾದಾಗ ನಮ್ಮಲ್ಲಿ ಉಂಟಾಗುವ ಕೋಪ, ಹತಾಶೆ ಅಥವಾ ಭಯವನ್ನು ತೆಗೆದುಹಾಕಿ ಆ ಸನ್ನಿವೇಶವನ್ನು ಎದುರಿಸುವ ಸ್ಪಷ್ಟತೆಯನ್ನು, ಅಂದ್ರೆ ಕ್ಲಾರಿಟಿಯನ್ನು ಕೊಡುತ್ತೆ. ಬುದ್ಧಿ ಸರಿಯಾದಾಗ ಸಮಸ್ಯೆಯ ಲಕ್ಷಣಗಳಿಗೆ ಚಿಕಿತ್ಸೆ ನೀಡುವ ಬದಲು ಸಮಸ್ಯೆಯ ಮೂಲವಾಗಿರುವ ನಮ್ಮ ಆಲೋಚನಾ ಲಹರಿಯೇ ಬದಲಾಗುತ್ತೆ. ಆಹಾ, ಅರ್ಥವಾಯ್ತು. ನನಗೊಂದು ಉದಾಹರಣೆ ಹೊಳಿತಿದೆ. ಅಂದ್ರೆ ಮಳೆ ಬರುವುದನ್ನು ತಡೆಯಲು ಸಾಧ್ಯವಿಲ್ಲ, ಅದು ಪ್ರಾರಬ್ಧ ಅಂತ ಇಟ್ಕೊಳ್ಳೋಣ. ಸರಿ. ಆದರೆ ಕೊಡೆ ಹಿಡಿದುಕೊಂಡು ಮಳೆಯಲ್ಲಿ ನೆನೆಯದಂತೆ ನಡೆಯುವ ಜಾಣತನವನ್ನು, ಆ ಬುದ್ಧಿಯನ್ನು ಈ ಪ್ರಕ್ರಿಯೆ ಕೊಡುತ್ತೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಕೊಡೆ ಹಿಡಿಯೋದು ನಮ್ ಕೈಯಲ್ಲಿದೆ. ಇದು ನಿಜಕ್ಕೂ ಕುತೂಹಲಕಾರಿಯಾದ ವಿಚಾರ. ಆದರೆ ಇದೇ ಗ್ರಂಥದ 7ನೇ ಪರ್ವದ 6ನೇ ಅಧ್ಯಾಯದಲ್ಲಿ ಉಲ್ಲೇಖಿಸಿರುವ ದೈನಂದಿನ ಸಮಸ್ಯೆಗಳ ಬಗ್ಗೆ ಓದುವಾಗ ಅಲ್ಲಿರುವ ಕೆಲವು ಕ್ಲೇಮ್ಸ್, ಅಂದ್ರೆ ಕೆಲವು ವಾದಗಳು ಸ್ವಲ್ಪ ಆಶ್ಚರ್ಯವನ್ನುಂಟು ಮಾಡ್ತವೆ. ಯಾವ ರೀತಿಯ ವಾದಗಳು ಅಂತ ಹೇಳ್ಬೋದಾ? ಅಲ್ಲಿ ಕೌಟುಂಬಿಕ ಕಲಹಗಳು, ಬಡತನ, ರೋಗ ಮತ್ತು ಆಂತರಿಕ ಶತ್ರುಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಗಿದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ 6 ಆಂತರಿಕ ಶತ್ರುಗಳಿಂದಲೇ, ಅಂದ್ರೆ ಅರಿಷಡ್ ವರ್ಗಗಳಿಂದಲೇ ಮನುಷ್ಯ ತಪ್ಪು ಹೆಜ್ಜೆ ಇಡುತ್ತಾನೆ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಹೌದು. ಅದು ಮನುಷ್ಯನ ಸಹಜ ಗುಣಲಕ್ಷಣ. ಇದು ಕೂಡ ಸಾಮಾನ್ಯ. ಆದರೆ ಈ ಗ್ರಂಥವು ನೀಡುವ ಪರಿಹಾರವನ್ನು ನಾನು ಓದಿದಾಗ ನನಗೆ ಅರ್ಗಿಸಿಕೊಳ್ಳಲು ಸ್ವಲ್ಪ ಕಷ್ಟವಾಯ್ತು. ಹೌದು. ನೀವು ಆ ತಂದೆ ಮಗನ ಜಗಳದ ಉದಾಹರಣೆಯ ಬಗ್ಗೆ ಮಾತನಾಡ್ತಿದ್ದೀರಾ ಅನ್ಕೊಳ್ತೀನಿ. ಹೌದು, ಅದೇ ಉದಾಹರಣೆ. ಪುಸ್ತಕದಲ್ಲಿ ಹೇಳುವ ಪ್ರಕಾರ ತಂದೆ ಮತ್ತು ಮಗನ ನಡುವೆ ತೀವ್ರವಾದ ಜಗಳವಾಗುತ್ತಿದೆ ಎಂದಿಟ್ಟುಕೊಳ್ಳಿ. ಉಪಾಸನೆಯ ಮೂಲತಃ ಭಗವಂತನನ್ನು ಪ್ರಾರ್ಥಿಸಿದಾಗ ಕೇವಲ ತಂದೆಯ ಬುದ್ಧಿಯಷ್ಟೇ ಅಲ್ಲ, ಎದುರಿಗಿರುವ ಮಗನ ಬುದ್ಧಿಯೂ ಕೂಡ ಸರಿಯಾದ ದಾರಿಗೆ ಬರುವಂತೆ ಆ ಶಕ್ತಿ ಪ್ರೇರೇಪಿಸುತ್ತದೆ ಅಂತ ಬರೆಯಲಾಗಿದೆ. ಹೌದು, ಹಾಗಂತ ಬರೆಯಲಾಗಿದೆ. ಇದನ್ನ ಓದಿದಾಗ ಇದು ಸ್ವಲ್ಪ ಮ್ಯಾಜಿಕ್ ತರ ಅನ್ಸಲ್ವಾ? ನಾನಿಲ್ಲಿ ಕುಳಿತು ನನ್ನ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಂಡ್ರೆ ಎದುರಿಗಿರುವ ಮತ್ತೊಬ್ಬ ವ್ಯಕ್ತಿಯ ಬುದ್ಧಿ ಹೇಗೆ ಬದಲಾಗುತ್ತೆ? ನೋಡೋದಕ್ಕೆ ಹಾಗೆ ಅನ್ಸುತ್ತೆ, ನಿಜ. ಇದು ಮಾನಸಿಕ ಪ್ರಕ್ರಿಯೆಯೋ ಅಥವಾ ಯಾವುದೋ ಇಂದ್ರಜಾಲವೋ ಅನ್ನೋ ಗೊಂದಲ ಮೂಡುತ್ತೆ. ಇದರ ಹಿಂದಿರುವ ಲಾಜಿಕ್ ಏನು ಅಂತ ಪುಸ್ತಕ ವಿವರಿಸುತ್ತಾ? ಖಂಡಿತ ವಿವರಿಸುತ್ತೆ. ಮತ್ತು ಅಲ್ಲಿಯೇ ಈ ಗ್ರಂಥದ ಆಳವಾದ ತತ್ವಶಾಸ್ತ್ರ ಅಡಗಿರುವುದು. ಇದು ಮೇಲ್ನೋಟಕ್ಕೆ ಮ್ಯಾಜಿಕ್ ತರ ಕಂಡ್ರೂ ಇದರ ಹಿಂದಿರುವ ವಾದವು ಸಾಮೂಹಿಕ ಪ್ರಜ್ಞೆ ಅಥವಾ ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅನ್ನು ಆಧರಿಸಿದೆ. ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅಂದ್ರೆ ಎಲ್ಲರೂ ಒಂದೇ ಅಂತನಾ? ಹೌದು. ಮೊದಲನೇದಾಗಿ ಗಾಯತ್ರಿ ಮಂತ್ರದ ಆ ಸಾಲನ್ನು ಮತ್ತೆ ಗಮನಿಸಿ. ಧಿಯೋ ಯೋ ನಃ ಪ್ರಚೋದಯಾತ್ ಅಂತ. ಇಲ್ಲಿ ನಃ ಅಂದ್ರೆ ಕೇವಲ ನನ್ನ ಬುದ್ಧಿ ಎಂದಲ್ಲ, ಬದಲಾಗಿ ನಮ್ಮ ಬುದ್ಧಿ ಎಂದರ್ಥ. ಓ, ನಃ ಅಂದ್ರೆ ನಾವು ಅಥವಾ ನಮ್ಮ ಅಂತ ಅರ್ಥ. ಕರೆಕ್ಟ್. ಅಂದ್ರೆ ಈ ಪ್ರಾರ್ಥನೆಯೇ ಮೂಲತಃ ಸಾಮೂಹಿಕವಾದದ್ದು, ವೈಯಕ್ತಿಕವಾದದ್ದಲ್ಲ. ಎರಡನೆಯದಾಗಿ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ನಮ್ಮೆಲ್ಲರ ಪ್ರಜ್ಞೆಯ ಮೂಲ ಒಂದೇ ಆಗಿರುತ್ತೆ. ಒಂದ್ ನಿಮಿಷ. ಅಂದ್ರೆ ನಾವೆಲ್ಲರೂ ಒಂದೇ ವೈಫೈ ರೌಟರ್ಗೆ ಕನೆಕ್ಟ್ ಆಗಿರುವ ಬೇರೆ ಬೇರೆ ಡಿವೈಸ್ಗಳಿದ್ದಾಗೆ ಅಂತನಾ? ನಿಖರವಾಗಿ. ಆ ವೈಫೈ ಉದಾಹರಣೆ ಇಲ್ಲಿಗೆ ಕರಾರುವಾಗವಾಗಿ ಹೊಂದುತ್ತೆ. ನಾವು ಎಷ್ಟೋ ಬಾರಿ ಜಗಳವಾಡುತ್ತಿರುವಾಗ ನಮ್ಮ ಸುತ್ತಮುತ್ತಲಿನವರನ್ನು, ಎದುರಿನವರನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ ಮತ್ತು ವಿಫಲರಾಗುತ್ತೇವೆ ಅಲ್ವಾ? ಹೌದು.
ಅದು ಸಾಮಾನ್ಯವಾಗಿ ನಡೆಯೋ ಪ್ರಕ್ರಿಯೆ. ಯಾರೂ ಬದ್ಲಾಗಲ್ಲ. ಆದರೆ ಇಲ್ಲಿ ತಂದೆ ತನ್ನ ಬುದ್ಧಿಯನ್ನು ಆ ಮೂಲ ರೌಟರ್ಗೆ ಅಂದ್ರೆ ದೈವಿಕ ಶಕ್ತಿಗೆ ಸಂಪರ್ಕಿಸಿದಾಗ ಆ ಮೂಲದಿಂದ ಬರುವ ಪ್ರೇರಣೆ ಇಬ್ಬರಿಗೂ ಸಮಾನವಾಗಿ ಹರಿಯುತ್ತೆ. ತಂದೆಯ ಒಳಗಿನ ಪ್ರಜ್ಞೆ ಶಾಂತವಾದಾಗ ಅದು ಎದುರಿಗಿರುವ ಮಗನ ಮನಸ್ಥಿತಿಯ ಮೇಲೂ ಒಂದು ಮನಃಶಾಸ್ತ್ರೀಯ ಕನ್ನಡಿಯಂತೆ ಅಂದ್ರೆ ಸೈಕಾಲಜಿಕಲ್ ಮಿರರ್ ಎಫೆಕ್ಟ್ ಥರ ಪರಿಣಾಮ ಬೀರುತ್ತೆ ಎನ್ನುವುದು ಒಂದು ವಾದ. ಓ, ಇದನ್ನ ಕೇಳೋದಕ್ಕೆ ಬಹಳ ಆಸಕ್ತಿದಾಯಕವಾಗಿದೆ. ಮತ್ತೊಂದು ಕಡೆ ತಾತ್ವಿಕವಾಗಿ ಇಬ್ಬರ ಪ್ರಜ್ಞೆಯು ಒಂದೇ ಮೂಲದಿಂದ ಪ್ರೇರೇಪಿತವಾಗಲಿ ಎಂದು ಬೇಡುವುದೇ ಇದರ ಜೀವಾಳ. ಇಬ್ಬರ ಬುದ್ಧಿಯು ಒಂದೇ ಫ್ರೀಕ್ವೆನ್ಸಿಗೆ ಬಂದಾಗ ಅಲ್ಲಿನ ಕೋಪ, ತಾಪ, ಅಹಂಕಾರಗಳು ತಾವಾಗಿಯೇ ಶಮನಗೊಳ್ತವೆ. ಅಂದ್ರೆ ಇಬ್ರು ಒಂದೇ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗ್ತಾರಾ? ಹೌದು, ಭಗವಂತನು ಮನುಷ್ಯನ ರೂಪದಲ್ಲಿ ಬಂದು ಇಬ್ಬರನ್ನೂ ಸಮಾಧಾನ ಮಾಡುವುದಿಲ್ಲ. ಬದಲಾಗಿ ಆ ಇಬ್ಬರ ಬುದ್ಧಿಯಲ್ಲೂ ಒಂದು ಹೊಂದಾಣಿಕೆಯ ಬೀಜವನ್ನ ಬಿತ್ತುತ್ತಾನೆ. ಇದೊಂದು ಪ್ರಾಚೀನ ಕಾಲದ ಅತ್ಯಂತ ಸೂಕ್ಷ್ಮವಾದ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅಥವಾ ಸಂಘರ್ಷ ಪರಿಹಾರ ತಂತ್ರ ಅಂತ ಈ ಪುಸ್ತಕ ವಾದ ಮಾಡುತ್ತೆ. ಓ, ಈಗ ಇದು ಅರ್ಥಪೂರ್ಣವಾಗಿದೆ. ಅಂದ್ರೆ ನಾವಿಲ್ಲಿ ನಮ್ಮ ಅಹಂಕಾರವನ್ನು ಬದಿಗಿಟ್ಟು ಇಡೀ ಪರಿಸರದ ನಮ್ಮೆಲ್ಲರ ಬುದ್ಧಿಯನ್ನು ಸರಿಪಡಿಸು ಅಂತ ಬೇಡಿಕೊಳ್ಳುತ್ತಿದ್ದೇವೆ. ಎಕ್ಸಾಕ್ಟ್ಲಿ, ಅದೇ ಇದರ ಮೂಲತತ್ವ. ಸರಿ, ಈ ವೈಫೈ ನೆಟ್ವರ್ಕ್ ಮತ್ತು ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ವಿಚಾರ ಕೌಟುಂಬಿಕ ಜಗಳಗಳಿಗೆ ಕೆಲಸ ಮಾಡಬಹುದು. ಆದ್ರೆ ದೈಹಿಕ ಕಾಯಿಲೆಗಳ ವಿಚಾರ ಬಂದಾಗ ಅಲ್ಲಿ ಸ್ವಲ್ಪ ವಿಭಿನ್ನವಾದ ದೃಷ್ಟಿಕೋನ ಇದೆ. ಉದಾಹರಣೆಗೆ ಯಾರಿಗೋ ಕ್ಯಾನ್ಸರ್ ಅಥವಾ ಯಾವುದೋ ವೈರಲ್ ಫೀವರ್ ಬಂತು ಅಂತ ಇಟ್ಕೊಳ್ಳಿ. ಅಲ್ಲಿ ನನ್ನ ಬುದ್ಧಿ ಅಥವಾ ಆಂಟಿವೈರಸ್ ಏನ್ ಮಾಡಕ್ ಸಾಧ್ಯ? ಕಾಯಿಲೆ ಬಂದಾಗ ಕೇವಲ ಬುದ್ಧಿ ಸರಿಯಾದ್ರೆ ಸಾಲ್ದು, ಅದಕ್ಕೆ ಔಷಧಿಯೋ ಬೇಕಲ್ವೇ? ಖಂಡಿತ ಬೇಕು. ಈ ಪುಸ್ತಕದಲ್ಲಿ ಬಂಧು ವಿಯೋಗ ಅಂದ್ರೆ ಅಗಲಿಕೆ ಮತ್ತು ದೈಹಿಕ ರೋಗಗಳ ಬಗ್ಗೆ ವಿಶ್ಲೇಷಿಸುವಾಗ ಈ ಮಾನಸಿಕ ಚೌಕಟ್ಟನ್ನು ವಾಸ್ತವಿಕತೆಗೆ ಅಂದ್ರೆ ರಿಯಾಲಿಟಿಗೆ ಹೇಗೆ ಲಿಂಕ್ ಮಾಡ್ತಾರೆ? ಇದು ಈ ಪುಸ್ತಕದ ಅತ್ಯಂತ ಪ್ರಬುದ್ಧವಾದ ಭಾಗಗಳಲ್ಲಿ ಒಂದು. ಈ ಗ್ರಂಥ ಕಾಯಿಲೆ ಬಂದಾಗ ಕೇವಲ ಜಪ ಮಾಡ್ತಾ ಕೂತ್ಕೊಳ್ಳಿ ಅಂತ ಎಲ್ಲೂ ಹೇಳೋದಿಲ್ಲ. ಓ ಹೌದಾ? ಸಾಮಾನ್ಯವಾಗಿ ಈ ತರದ ಪುಸ್ತಕಗಳಲ್ಲಿ ಹಾಗೆ ಹೇಳ್ತಾರೆ ಅನ್ನೋ ನಂಬಿಕೆ ಇದೆ. ಸಾಧ್ಯವಾದ ಮಾತು. ಖಂಡಿತ. ಹಾಗಾದ್ರೆ ಈ ಉಪಾಸನೆ ಏನ್ ಮಾಡುತ್ತೆ? ಪುಸ್ತಕದ ವಾದದ ಪ್ರಕಾರ ರೋಗಿಯನ್ನು ಪರೀಕ್ಷಿಸುತ್ತಿರುವ ವೈದ್ಯನಿಗೆ ಆ ಕಾಯಿಲೆಯ ಮೂಲವನ್ನು ನಿಖರವಾಗಿ ಅರ್ಥಮಾಡಿಕೊಳ್ಳುವಂತೆ ಮತ್ತು ಅದಕ್ಕೆ ಸರಿಯಾದ ಔಷಧಿಯನ್ನು ನೀಡುವಂತೆ ಭಗವಂತ ಆ ವೈದ್ಯನ ಬುದ್ಧಿಯನ್ನು ಪ್ರೇರೇಪಿಸುತ್ತಾನೆ ಅಂತ. ವಾವ್! ಅಂದ್ರೆ ಇಲ್ಲೂ ಕೂಡ ಪರಿಹಾರ ಬರುವುದು ಬುದ್ಧಿಯ ಮೂಲಕವೇ. ರೋಗಿಗೆ ಸರಿಯಾದ ವೈದ್ಯರನ್ನು ಹುಡುಕುವ ಬುದ್ಧಿಯನ್ನು ಕೊಡುವುದು, ವೈದ್ಯನಿಗೆ ಸರಿಯಾದ ರೋಗ ನಿದಾನ ಮಾಡುವ ಬುದ್ಧಿಯನ್ನು ಕೊಡುವುದು, ಇದೆಲ್ಲವೂ ಆ ದೈವಿಕ ಪ್ರೇರಣೆಯ ಭಾಗವೇ ಆಗಿದೆ ಅಂತ ಪುಸ್ತಕ ಹೇಳುತ್ತೆ. ವಾವ್! ಅಂದ್ರೆ ಕೇವಲ ನಮ್ಮ ಸಾಫ್ಟ್ವೇರ್ ಮಾತ್ರ ಅಲ್ಲ, ವೈದ್ಯರ ಸಾಫ್ಟ್ವೇರ್ ಅನ್ನು ಕೂಡ ಅಪ್ಡೇಟ್ ಮಾಡಿ ಸಮಸ್ಯೆಗೆ ಪರಿಹಾರ ಒದಗಿಸುವ ವ್ಯವಸ್ಥೆ ಇದು ಅಂತಾಯ್ತು. ಹೌದು, ಕಲೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ನಾವಾಗ್ಲೇ ಮಾತಾಡಿದ್ವಲ್ಲ ಹಾಗೆ. ಆದ್ರೆ ಎಲ್ಲದಕ್ಕೂ ಔಷಧಿ ಇರುವುದಿಲ್ವಲ್ಲ? ಸಾವು ಅಥವಾ ನಮಗೆ ಅತ್ಯಂತ ಪ್ರಿಯರಾದವರ ಅಗಲಿಕೆ ಎದುರಾದಾಗ ಈ ಬುದ್ಧಿಯ ವಿಕಾಸ ಹೇಗೆ ಸಹಾಯ ಮಾಡುತ್ತೆ? ಅದು ಬಹಳ ಸೂಕ್ಷ್ಮವಾದ ವಿಷಯ. ಯಾಕಂದ್ರೆ ಸಾವಿನ ಮುಂದೆ ಮನುಷ್ಯ ಸಂಪೂರ್ಣ ಅಸಹಾಯಕನಾಗ್ತಾನೆ. ಆ ತೀವ್ರವಾದ ದುಃಖವನ್ನ ಈ ಗ್ರಂಥ ಹೇಗೆ ವಿವರಿಸುತ್ತೆ? ಸಾವು ಅಥವಾ ಪ್ರೀತಿಪಾತ್ರರ ಅಗಲಿಕೆಯ ವಿಚಾರ ಬಂದಾಗ ಗ್ರಂಥವು ಋಣಾನುಬಂಧ ಎಂಬ ಪ್ರಬಲವಾದ ಮತ್ತು ವಾಸ್ತವಿಕವಾದ ಪರಿಕಲ್ಪನೆಯನ್ನು ಅಂದ್ರೆ ಕಾನ್ಸೆಪ್ಟ್ ಅನ್ನು ಪರಿಚಯಿಸುತ್ತೆ. ಋಣಾನುಬಂಧ ಅಂದ್ರೆ ಕಾರ್ಮಿಕ್ ಡೆಪ್ಟ್ ಅಲ್ವಾ? ಹೌದು, ಕಾರ್ಮಿಕ್ ಡೆಪ್ಟ್ ಅಥವಾ ಕಾರ್ಮಿಕ್ ಲೆಡ್ಜರ್ ಅಂತ ಹೇಳ್ಬೋದು. ಇಬ್ಬರು ವ್ಯಕ್ತಿಗಳ ನಡುವೆ ಇರುವ ಸಂಬಂಧ ಕೇವಲ ಈ ಜನ್ಮದ ಒಂದು ಆಕ್ಸಿಡೆಂಟ್ ಅಲ್ಲ, ಅದೊಂದು ಕರ್ಮದ ಲೆಕ್ಕಾಚಾರ. ಆ ಲೆಕ್ಕಾಚಾರ ಅಥವಾ ಆ ಋಣ ತೀರಿದಾಗ ಅಗಲಿಕೆ ಅನಿವಾರ್ಯ. ಅಂದೆ ಆ ಲೆಕ್ಕ ಚುಕ್ತ ಆದಾಗ ಬೇರೆ ಆಗ್ಲೇಬೇಕು. ಕರೆಕ್ಟ್. ಈ ಮಂತ್ರ ಪಠಣೆಯು ನಮಗ ಸಾವನ್ನು ತಡೆಯುವ ಶಕ್ತಿಯನ್ನು ಖಂಡಿತ ಕೊಡುವುದಿಲ್ಲ. ಬದಲಾಗಿ ಆ ಅಗಲಿಕೆಯ ಸಮಯ ಬಂದಾಗ ಉಂಟಾಗುವ ತೀವ್ರವಾದ ಕುಗ್ಗಿಸುವ ದುಃಖವನ್ನು ಭರಿಸಲು ಬೇಕಾದ ಜ್ಞಾನವನ್ನು ಅಂದ್ರೆ ಅಕ್ಸೆಪ್ಟೆನ್ಸ್ ಅನ್ನು ನೀಡುತ್ತೆ. ಆ ದುಃಖವನ್ನು ಸ್ವೀಕರಿಸುವ ಮನಸ್ಥಿತಿ ಅಂತ. ಹೌದು. ಇದಕ್ಕಾಗಿ ಭಗವದ್ಗೀತೆಯ ಸಾಲುಗಳನ್ನು ಈ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಗತಾಸೂನ ಗತಾಸೂಂಶ್ಚ ನಾಣು ಶೋಚಂತಿ ಪಂಡಿತಾಹ ಅಂತ. ಇದ್ರ ಅರ್ಥ ಏನಾಗುತ್ತೆ? ಅಂದ್ರೆ ಜ್ಞಾನಿಯಾದವನು ಕಳೆದು ಹೋದವರ ಬಗ್ಗೆ ಆಗಲಿ ಅಥವಾ ಬದುಕಿರುವವರ ಬಗ್ಗೆ ಆಗಲಿ ಶೋಕಿಸುವುದಿಲ್ಲ. ಋಣಾನುಬಂಧ ಮುಗಿದಾಗ ಬೇರ್ಪಡುವಿಕೆ ಸಹಜ ಎಂಬ ಕಟು ಸತ್ಯವನ್ನು ಒಪ್ಪಿಕೊಳ್ಳುವಂತೆ ನಮ್ಮ ಆಲೋಚನಾ ಲಹರಿಯನ್ನು ಪಕ್ವಗೊಳಿಸುವುದೇ ಈ ಉಪಾಸನೆಯ ನಿಜವಾದ ಶಕ್ತಿ ಅಂತ ಇಲ್ಲಿ ವಾದಿಸಲಾಗಿದೆ. ನನಗೀಗ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅನಾಲಜಿ ಸಂಪೂರ್ಣವಾಗಿ ಕನೆಕ್ಟ್ ಆಗ್ತಿದೆ ನೋಡಿ. ಹೌದಾ?
ಹಾಗೆ ಅಂತ ಹೇಳ್ತೀರಾ? ಅಂದ್ರೆ ಸಾವಿನ ಸಂದರ್ಭದಲ್ಲಿ ಈ ಮಂತ್ರವು ಸಾವೆಂಬ ವೈರಸ್ಸನ್ನು ತಡೆಯುವ ಫೈರ್ವಾಲ್ ಆಗಿ ಕೆಲಸ ಮಾಡೋದಿಲ್ಲ, ಬದಲಾಗಿ ಅದೊಂದು ಆಪರೇಟಿಂಗ್ ಸಿಸ್ಟಮ್ ಅಪ್ಡೇಟ್, ಅಂದ್ರೆ OS ಅಪ್ಡೇಟ್ ಇದ್ದ ಹಾಗೆ. ಓಹೋ, ಬಹಳ ಚೆನ್ನಾಗಿ ಹೇಳಿದ್ರಿ. ನಮ್ಮ ಪ್ರೀತಿಪಾತ್ರರು ದೂರವಾದಾಗ ನಮ್ಮ ಸಿಸ್ಟಮ್ ಸಂಪೂರ್ಣವಾಗಿ ಕ್ರ್ಯಾಶ್ ಆಗಿ ನಾವು ಖಿನ್ನತೆಗೆ ಜಾರುವುದನ್ನು ತಪ್ಪಿಸಿ ಆ ಅಗಲಿಕೆಯನ್ನು ಗ್ರೇಸ್ಫುಲ್ ಆಗಿ ಒಂದು ದಾರ್ಶನಿಕ ಚೌಕಟ್ಟಿನಲ್ಲಿ ಪ್ರಾಸೆಸ್ ಮಾಡಲು ಇದು ಸಹಾಯ ಮಾಡುತ್ತೆ ಅಲ್ವಾ? ಹೌದು, ನಿಖರವಾಗಿ ಅದೇ. ಇದೆಲ್ಲದರ ಅರ್ಥ ಏನು ಅಂದ್ರೆ, ಕಾಯಿಲೆ ಬಂದಾಗ ವೈದ್ಯರ ಬಳಿ ಹೋಗಬಾರ್ದು ಎಂದು ಅಥವಾ ಸಾವು ಸಂಭವಿಸಿದಾಗ ಅಳಬಾರ್ದು ಎಂದೋ ಅಲ್ಲ. ಇದು ನೊಂದವರನ್ನು ನಿಷ್ಕ್ರಿಯರನ್ನಾಗಿ ಅಂದ್ರೆ ಪ್ಯಾಸಿವ್ ಆಗಿ ಮಾಡೋದಿಲ್ಲ. ಖಂಡಿತ ಇಲ್ಲ. ದುಃಖ ಅನ್ನೋದು ಸಹಜ. ಬದಲಾಗಿ ಕಷ್ಟಗಳು ಬಂದಾಗ ಮನುಷ್ಯ ಕುಸಿದು ಬೀಳದಂತೆ ಅವನ ಆಲೋಚನಾ ಶಕ್ತಿಯನ್ನು ಒಂದು ಸಮತೋಲನದಲ್ಲಿ ಇಡುವ ಪ್ರಕ್ರಿಯೆ ಇದಾಗಿದೆ ಎನಿಸುತ್ತಿದೆ. ಹೌದು, ನಿಮ್ಮ ವಿಶ್ಲೇಷಣೆ ಬಹಳ ನಿಖರವಾಗಿದೆ. ಈ 850 ಪುಟಗಳ ಬೃಹತ್ ಗ್ರಂಥವು ಹೇಳುವ ಸಾರಾಂಶವನ್ನು ನಾವು ಒಟ್ಟುಗೂಡಿಸಿ ನೋಡಿದ್ರೆ ಒಂದು ಸ್ಪಷ್ಟ ಚಿತ್ರಣ ನಮಗೆ ಸಿಗುತ್ತೆ. ಏನೆಂದು? ಸಂಧ್ಯಾವಂದನೆ ಮತ್ತು ಗಾಯತ್ರಿ ಮಂತ್ರ ಎಂಬುದು ಕೇವಲ ದೇವಾಲಯಗಳಿಗೆ ಅಥವಾ ಪೂಜಾ ಕೋಣೆಯ 4 ಗೋಡೆಗಳಿಗೆ ಅಥವಾ ಯಾವುದೋ ಒಂದು ನಿರ್ದಿಷ್ಟ ಆಚರಣೆಗೆ ಮಾತ್ರ ಸೀಮಿತವಾದದ್ದಲ್ಲ. ಅದೊಂದು ಆಂತರಿಕ ಶಕ್ತಿ. ಆಂತರಿಕ ಶಕ್ತಿ, ನಿಜ. ಮನುಷ್ಯನ ಅಹಂಕಾರ, ಕೋಪ, ಕಾಯಿಲೆಯ ಮೇಲಿನ ಭಯ ಮತ್ತು ಸಂಬಂಧಗಳಿನ ಬಿರುಕನ್ನು ಸರಿಪಡಿಸಲು ಬಳಸಬಹುದಾದ ಒಂದು ಟೂಲ್. ನಮ್ಮ ಬುದ್ಧಿಯನ್ನೂ ಸರಿಯಾದ ದಿಕ್ಕಿನಲ್ಲಿ ಪ್ರೇರೇಪಿಸಿಕೊಳ್ಳುವುದೇ, ಅಂದ್ರೆ ನಮ್ಮ ಮೈಂಡ್ಸೆಟ್ಟನ್ನು ಸರಿಪಡಿಸಿಕೊಳ್ಳುವುದೇ ಎಲ್ಲಾ ಸಮಸ್ಯೆಗಳಿಗೂ ಅಂತಿಮ ಪರಿಹಾರ ಎಂಬುದು ಈ ಜ್ಞಾನಯೋಗದ ಮೂಲ ಸಂದೇಶ. ಇದು ಬಹಳ ಆಳವಾದ ಸಂದೇಶ. ಹೌದು, ನಾವು ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನೂ ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅದು ನಮ್ಮ ಕೈಲಿಲ್ಲ. ಆದರೆ ಆ ಘಟನೆಗಳಿಗೆ, ಆ ಸಮಸ್ಯೆಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದನ್ನು ನಿರ್ಧರಿಸುವ ನಮ್ಮ ಬುದ್ಧಿಯನ್ನು ನಾವು ಖಂಡಿತ ತಿದ್ದುಕೊಳ್ಳಬಹುದು. ನಿಜಕ್ಕೂ ಇದು ಇಂದಿನ ಕಾಲಘಟ್ಟಕ್ಕೆ ಬಹಳ ಅಗತ್ಯವಾದ ಸಂದೇಶ. ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ವಿಪರೀತ ಮಾಹಿತಿಯಿಂದ, ಅಂದ್ರೆ ಇನ್ಫಾರ್ಮೇಷನ್ ಓವರ್ಲೋಡ್ನಿಂದ, ಕೆಲಸದ ಒತ್ತಡದಿಂದ ಮತ್ತು ಸಂಬಂಧಗಳ ನಾನಾ ಸವಾಲುಗಳಿಂದ ಬಳಲ್ತಿದ್ದೇವೆ ಅಲ್ವಾ? ಹೌದು, ಸ್ಟ್ರೆಸ್ ಇಲ್ಲದವರೇ ಇಲ್ಲ ಈಗಿನ ಕಾಲದಲ್ಲಿ. ಎಲ್ಲಿ ನೋಡಿದ್ರೂ ಮಾನಸಿಕ ಅಶಾಂತಿ ಎದ್ದು ಕಾಣುತ್ತಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸುತ್ತಿನ ಪರಿಸರವನ್ನು ಅಥವಾ ನಮ್ಮ ಹೊರಗಿನ ಜಗತ್ತನ್ನು ಬದಲಾಯಿಸಲು ಒದ್ದಾಡುವ ಮೊದಲು ನಮ್ಮ ಆಂತರಿಕ ಬುದ್ಧಿಯನ್ನು ಶುದ್ಧೀಕರಿಸಿಕೊಳ್ಳುವ ಈ ಪ್ರಾಚೀನ ಕಲ್ಪನೆ ಇಂದಿಗೂ ಎಲ್ಲರಿಗೂ ಅತ್ಯಂತ ಪ್ರಸ್ತುತವಾಗಿದೆ. ಕರೆಕ್ಟ್. ನಮ್ಮ ಒಳಗಿನ ಪ್ರಪಂಚ ಮೊದಲು ಶಾಂತವಾಗಬೇಕು. ಕೇವಲ ಒಂದು ಮಂತ್ರದ ಪಠಣವು ನಮ್ಮ ಆಲೋಚನೆಗಳನ್ನು, ನಮ್ಮ ನಿರ್ಧಾರಗಳನ್ನು ಮತ್ತು ನಮ್ಮ ಸುತ್ತಮುತ್ತಲಿನ ಇಡೀ ಪರಿಸರವನ್ನು ಹೇಗೆ ಬದಲಾಯಿಸಬಲ್ಲದು ಎಂಬ ಈ ಗ್ರಂಥದ ವಾದ ನಿಜಕ್ಕೂ ಬೆರಗೋಳಿಸುವಂತಿದೆ. ಹೌದು, ಬಾಹ್ಯ ಜಗತ್ತಿನ ಗದ್ದಲಗಳ ನಡುವೆ ಎಡೆಬಿಡದೆ ಓಡುತ್ತಿರುವ ನಮ್ಮ ಮನಸ್ಸನ್ನು ಸ್ವಲ್ಪ ಹೊತ್ತು ತಡೆದು ನಿಲ್ಲಿಸಿ, ನಮ್ಮ ಒಳಗಿನ ಧ್ವನಿಯನ್ನು ಆಲಿಸಲು ಮತ್ತು ಆ ಧ್ವನಿಯನ್ನು ಒಂದು ಉನ್ನತ ಪ್ರಜ್ಞೆಯೊಂದಿಗೆ ಬೆಸೆಯಲು ಈ ಉಪಾಸನಾ ಮಾರ್ಗವು ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತೆ. ಅದ್ಭುತವಾಗಿ ಹೇಳಿದ್ರಿ. ಇದು ಕೇವಲ ನಮ್ಮನ್ನು ನಾವೇ ಸಾಂತ್ವನ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲ. ಇದೊಂದು ನಿರಂತರವಾದ ಆಂತರಿಕ ವಿಕಾಸದ ಹಾದಿ, ನಮ್ಮ ಪ್ರಜ್ಞೆಯನ್ನ ವಿಸ್ತರಿಸಿಕೊಳ್ಳುವ ಹಾದಿ ಅಂತಲೇ ಹೇಳ್ಬೋದು. ಈ ಸುದೀರ್ಘವಾದ ಮತ್ತು ಅಷ್ಟೇ ಆಳವಾದ ಅಧ್ಯಯನವನ್ನು ಮುಗಿಸುವ ಮುನ್ನ ಒಂದು ಹೊಸ ಆಲೋಚನೆಯನ್ನು ನಾವು ಪರಿಗಣಿಸಬೇಕಿದೆ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಬಗ್ಗೆ ಪ್ರಸ್ತಾಪಿಸಿದ್ವೋ ಗೊತ್ತಾ? ಹೌದು, CBT ಬಗ್ಗೆ ಮಾತಾಡಿದ್ವಿ. ಇಂದು ನಾವೆಲ್ಲರೂ ಆತಂಕವನ್ನು ದೂರ ಮಾಡಲು, ನಮ್ಮ ಆಲೋಚನಾ ಲಹರಿಯನ್ನು ಅಂದ್ರೆ ನಮ್ಮ ಥಾಟ್ ಪ್ಯಾಟರ್ನ್ಸ್ ಅನ್ನು ಸರಿಪಡಿಸಿಕೊಳ್ಳಲು ಥೆರಪಿಯ ಮೊರೆ ಹೋಗುತ್ತಿದ್ದೇವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಆ ದೈವಿಕ ಶಕ್ತಿಯ ಬಳಿ ನನ್ನ ಬುದ್ಧಿಯನ್ನು ಸರಿದಾರಿಯಲ್ಲಿ ನಡೆಸು, ಕರಪ್ಟ್ ಆಗಿರುವ ನನ್ನ ಮೆಂಟಲ್ ಸಾಫ್ಟ್ವೇರ್ ಅನ್ನು ಶುದ್ಧೀಕರಿಸುವೆಂದು ಬೇಡಿಕೊಳ್ಳುವ ಈ ಗಾಯತ್ರಿ ಮಂತ್ರವೂ ಇದೆಯಲ್ಲ? ಹೌದು. ಇದು ಬಹುಶಃ ಮನುಕುಲ ಕಂಡ ಅತ್ಯಂತ ಪ್ರಾಚೀನವಾದ, ಸರಳವಾದ ಮತ್ತು ಶಕ್ತಿಶಾಲಿಯಾದ ಸ್ವಯಂ ಥೆರಪಿ ಆಗಿರಬಹುದೇ? ಯೋಚನೆ ಮಾಡಿ, ಮುಂದಿನ ಬಾರಿ ಮನುಷ್ಯನಿಗೆ ಯಾವುದಾದರೂ ಸಂಕೀರ್ಣ ಸಮಸ್ಯೆ ಎದುರಾದಾಗ ಕೇವಲ ಆ ಸಮಸ್ಯೆಯನ್ನು ಅಥವಾ ಪರಿಸ್ಥಿತಿಯನ್ನು ದೂರುವ ಬದಲು ಆ ಸಮಸ್ಯೆಯನ್ನು ಎದುರಿಸುತ್ತಿರುವ ಬುದ್ಧಿಯ ಸ್ಥಿತಿ ಹೇಗಿದೆ ಅನ್ನೋದನ್ನ ಪ್ರಶ್ನಿಸಿಕೊಳ್ಳಬೇಕು. ಖಂಡಿತ. ನಮ್ಮ ಒಳಗಿನ ಸಾಫ್ಟ್ವೇರ್ ಅನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಹೌದು, ನಮ್ಮ ಒಳಗಿನ ಆ ಸಾಫ್ಟ್ವೇರ್ಗೆ ಯಾವುದಾದರೂ ಅಪ್ಡೇಟ್ ಬೇಕಾಗಿದೆಯಾ ಎಂಬುದರ ಬಗ್ಗೆ ಒಮ್ಮೆ ಯೋಚಿಸುವುದು ಸೂಕ್ತ. ಇದೇ ಇಂದಿನ ಈ ಆಳವಾದ ಅಧ್ಯಯನದ ಪ್ರಮುಖ ಪಾಠ.